ವಾವ್, ಎಂತ ಚಂದ ಮಾರಾಯರೇ ಇವನ ಶ್ರದ್ಧೆ, ಭಕ್ತಿ, ಭಾವ ಪರವಶತೆ. ನನ್ನ ಒರಿಜಿನಲ್ ಭಕ್ತ ಎಂದರೆ ಇವನೇ, ಈ ಇಕ್ಕಪ್ಪ ಸ್ವಾಮಿ. ಒಂದು ಸೂಪರ್ ಭಕ್ತಿ ಗೀತೆ ಹಾಡುತ್ತಾ ಪೂಜೆ ಮಾಡು ಮಾರಾಯ. ಇಮ್ಮಿಡಿಯೇಟ್ ಒಂದು ಪಗಡದಸ್ತಾಗಿರೋ ವರವನ್ನು ಸ್ಯಾಂಕ್ಷನ್ ಮಾಡಿಬಿಡುತ್ತೇನೆ ನಿನಗಾಗಿ. ಎಂತ ವರ ಬೇಡವ? ಎಂತ ಮಾರಾಯ ಅದು? ಜೈ ಪಾತಾಳ ಭೈರವಿ. ಇದೆಂತ ಸಾವು ಮಾರ್ರೆ, ಪೂಜೆ ಮಾಡುವುದು ಬಿಟ್ಟು ಎಣ್ಣೆ ಹಾಕುವುದಾ? ಇವನು ಕುಡಿಯುವುದು ನೋಡುತ್ತಿದ್ದರೆ ಇಲ್ಲಿ ನನ್ನ ಮುಂಡೆ ಬಿಸಿ ಆಗಲಿಕ್ಕುಂಟು. ಅದು ಮುಂಡೆ ಎಲ್ಲ ಮೈ ಸಾಮ್, ಮಂಡೆ ಮಂಡೆ. ಎಂತದ್ದೋ ಒಂದು ಹೋಗುಡಿಯಾಡಿ ಇಂಥ ಕುಡುಕನನ್ನು ಸರಿ ಮಾಡುವುದು ಎಂತ? ಯಾರು? ಜೈ ಪಾತಾಳ ಭೈರವಿ. ಅಯ್ಯಯ್ಯೋ, ಇವಳು ಬರ್ತಾ ಇರೋ ಫೋರ್ಸ್ ನೋಡ್ತಾ ಇರ್ರೆ ನನ್ನ ಸರ್ವಾಂಗನೂ ಸಿಗ್ದು ಊರ್ ಬಾಗಿಲುಗಳಿಗೆಲ್ಲ ತೋರಣ ಕಟ್ಬಿಡಂಗವಳಲ್ಲಪ್ಪ. ಏನ್ ಮಾಡ್ಲಿ? ಅಪ್ಪ ದೇವ್ರೆ, ಈ ಪ್ರಪಂಚದಲ್ಲಿ ನೀನು ಯಾರನ್ನ ಚೆನ್ನಾಗಿ ಕಾಪಾಡ್ತೀಯೋ ಇಲ್ವೋ ಅದು ನನಗೆ ಬೇಕಾಗಿಲ್ಲ. ಆದರೆ ಸಾಯೋ ತನಕ ನನ್ನನ್ನು, ನನ್ನ ಹೆಂಡತಿ ಅವಂತಿಕನ್ನು ಸೂಪರ್ ಆಗಿ ನೋಡ್ಕೊಳಪ್ಪ. ಇಷ್ಟೇ ನಾನು ನಿನ್ನ ಕೇಳ್ಕೊಳ್ಳೋದು. ಇದಕ್ಕೇನ್ ಕಮ್ಮಿ ಇಲ್ಲ. ಪೂಜೆ ಮಾಡೋ ಹುಟ್ಟ ಇದು. ಪೂಜೆ ಮಾಡೋ ಅವತಾರ ನೋಡಿ ದೇವ್ರ ಊರ್ ಬಿಟ್ಟು ಓಡೋಗ್ಬಿಡ್ತಾನೆ. ಏನಾಗಿದೆ ನನ್ನ ಅವತಾರಕ್ಕೆ? ನಾನೊಂದ್ಸಲ ವೇಷ ಹಾಕೊಂಡು ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಕೊಲಲೇ ಪಾಂಡುಕುಮಾರನಂ ಕೊಲಲೇ ಸಾಕು. ಹಳ್ಳ ತರ ಕೊಳಲು ಉದ್ರೋಗ್ಬಿಟ್ಟದು. ಹುಷಾರಾಗಿರು. ಮುಗಿದು ಉಪ್ಪಾಕ್ಬೇಕು ನಿಮ್ ಮೂತಿಗೆ. ಮದ್ವೆ ಆದಾಗಿಂದ ಕೇಳ್ತಾ ಇದೀನಿ, ಒಂದ್ ನೆಕ್ಲೆಸ್ ಕೊಡ್ಸು ಅಂತ. ಕೊಡ್ಸಕ್ ಹೋಗ್ತಾ ಇಲ್ಲ ನಿಮ್ಗೆ. ಏನ್ ಕೇಳೋ ನೆಕ್ಲೆಸ್ ಬೀದಿನಾಗ ಬಿದ್ದಿರ್ತಿದೆ. ನೀನ್ ಕೇಳ್ದಾಗಿಲ್ಲ ನೆಕ್ಲೆಸ್ ತಂದು ನಿನ್ ಕುತ್ತ ನೇತಾಕಕ್ಕೆ. ದಿನಾ 3 ಹೊತ್ತು ಉಚ್ಚೆ ಕುಡ್ದಂಗ್ ಕುಡಿತಿಯಲ್ಲ, ಅದೇನ್ ಬೀದಿಲ್ ಬಿದ್ದಿರುತ್ತಾ? ಅದನ್ನ ದುಡ್ಡು ಕೊಟ್ಟು ತಗೊಳಲ್ವಾ ನೀನು? ನಾನು ಹೊಟ್ಟೆ ಕೊಡೋದನ್ನ ಉಚ್ಚೆ ಗಿಚ್ಚ ಅಂದ್ಯೋ ಸುಮ್ನಿರಲ್ಲ ನಾನು. ಅಲ್ಲ ಕಣೆ, 3 ಹೊತ್ತು ನಕ್ಲೆಸ್ ಅಂತ ಬಡ್ಕತಿಯಲ್ಲ. ದಿನಾ ನಕ್ಲೆಸ್ ಕೊಡ್ಸೋನೆ ಮದುವೆ ಮಾಡ್ಕೋಬೇಕಾಗಿತ್ತು. ನನ್ನೇನಕ್ಕೆ ಮದುವೆ ಮಾಡ್ಕೊಂಡೆ? ಅಪ್ಪ ನನ್ನ ಮಗನ್ ಬಡ್ಕೊಂಡೆ. ಇವ್ನ್ ತಂದ್ ಗಂಟಾಕ್ಬೇಡ ಅಂತ ಏನು ಟಿವಿನ ದೊಡ್ಡದಾಗಿ ಭವಿಷ್ಯ ಇರ್ತಾನೆ, ರಾಶಿ ತಂದು ಸುರಿತಾನೆ ಅನ್ಬಿಟ್ಟು ನೀನ್ ತಗೊಂಬಂದ್ ನನ್ನ ಗಂಟಾಕ್ತ. ಇಲ್ಲಿ ನೋಡಿದ್ರೆ ಟಿವಿನೂ ಇಲ್ಲ, ಟೆಲಿವಿಷನ್ ಇಲ್ಲ. ಯಾಕೆ ಇಲ್ವಾ ಟೆಲಿವಿಷನ್? 56 ಇಂಚ್ ಟಿವಿ ನೀನೆ. ಇವಾಗ ಏನೇ ನಿನಗೆ ನೆಕ್ಲೆಸ್ ತಗೋಬೇಕು ಆಗ್ಲಿ, ಚೆನ್ನಾಗಿ ಸಂಪಾದನೆ ಆಗ್ಲಿ. 10 ನೆಕ್ಲೆಸ್ ತಂದು ಕೊಡ್ತೀನಿ ಒಂದೊಂದ್ ದಿನಕ್ಕೂ. ಸಂಪಾದನೆ ಆಗೋದಿಲ್ಲ, ಅದನ್ನ ಮಾಡೋದ್ ಕಲಿಬೇಕು. ಆ ಯೋಗ್ಯತೆ ನಿನಗೆಲ್ಲಿದೆ ಭೂದೇವಿ? ಅವಂತಿಕಾ ಬೆಳಿಗ್ಗೆಯಿಂದ ಹೊಟ್ಟೆ ಒಳಗೆ ಸೇರ್ಕೊಂಡು ಈಚೆ ಬರ್ಲಾ ಬೇಡವಾ ಅಂತ ಒದ್ದಾಡ್ತಾ ಇತ್ತು. ಇವಾಗ ಈಚೆ ಬಂದು ಸಮಾಧಾನ ಆಯ್ತು ಕಣೆ. ನಿನಗೆ ಕೈಯಲ್ಲಿ ತೆಗೆದ್ರೆ ಸೋಲೋದು. ಬೇಡ ಕಣೆ ನೀನು ಅಷ್ಟೊಂದು ಫೋರ್ಸ್ ಕಾಲ ಎತ್ತಿದ್ರೆ ನನ್ಗೆ ಹೆಂಗ ಆಗ್ತಿದೆ. ಅವಂತಿಕಾ ನಾಟಿ ಕೋಳಿ ಸಾರು ಮಾಡು ಅಂದಿದ್ನಲ್ಲ, ಮಾಡಿದೀಯಾ? ನಾಟಿ ಕೋಳಿ ಸಾರ್ ಜೊತೆಗೆ ಮುದ್ದೆನೂ ಮಾಡಿದೀನಿ, ಉಣ್ಕೊಂಡೋಗು. ಹೌದಾ? ಸರಿ ನಡಿ, ಮಡುಗು ನಡಿ. ಗುರುಗಳೇ ಹಾ ಬಂದೆ. ನಾಟಿ ಕೋಳಿ ಸಾರ್ ಮುದ್ದೆ ಉಣ್ಕೊಂಡು ಬಂದಲ್ಲ. ನಾಟಿ ಕೋಳಿ ಸಾರು ಮುದ್ದೆ ಅದನ್ನ ಬಿಟ್ಬಿಟ್ಟು ಹೋಗೋದಂತೆ. ಸರಿ ನಡಿ, ನಡಿ. ಗುರುಗಳೇ, ನನ್ ತುಂಬಾ ಅರ್ಜೆಂಟ್ ಇದೆ, ಬೇಗ ಬರ್ರಿ.
ನಾಟಿ ಕೋಳಿ ಮುದ್ದೆ ಉಣ್ಕೊಂಡ್ ಬರ್ತೀನಿ ಇರೋ. ನೀವು ಮುದ್ದೆ ಉಂಡ್ಕೊಂಡ್ ಬರೋ ತನಕ ನಾವೇನ್ ಇಲ್ಲಿ ಬಾಳೆಕಾಯಿ ಕಿತ್ತಾಕ್ಬೇಕನ್ರಿ? ಸಮರೆ ಬನ್ರಿ. ಬರ್ರಿ ಗುರುಗಳೇ. ಗುರುಗಳೇ ನನ್ ತುಂಬಾ ಅರ್ಜೆಂಟ್ ಇದೆ, ಬೇಗ ಬರ್ರಿ. ಅವಂತಿಕಾ, ನೀನ್ ಮಾಡಿರೋ ನಾಟಿ ಕೋಳಿ ಸಾರು ಮುದ್ದೆ ತಿಂದೆ ಬಿಟ್ಟೋಗ್ ಮನ್ಸೇ ಇಲ್ಲ. ಅದೇ ಏನ್ ಮಾಡೋದು? ಅದೇನೋ ಅರ್ಜೆಂಟ್ ಅಂತ ಕೂಗ್ತಾರಲ್ಲ, ನಾನು ಕೇಳ್ಕೊಂಬಂದ್ಬಿಡ್ತೀನಿ. ರೀ, ಮಾಡಿರೋ ಅಡಿಗೆನ ಮುದ್ದೆನ ಉಣ್ಣದಿರೋ ಹೋದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಬನ್ರಿ ಮಡಗ್ತೀನಿ. ಲೇ, ಆಗಿನ ಮಡಗ್ತೀನಿ ಅಂತಾನೆ ಇದು ಮಡಗಿಲ್ಲ. ನೀನ್ ಮಡಗೋ ಅಷ್ಟರಲ್ಲಿ ಮಾರಮ್ಮ ಡಿಸ್ಕಾದ್ರು ಊರ್ ಬದಲಾಗೋಗಿರ್ತಿದೆ ನೋಡೋ. ಅವ್ರೇನು ಅರ್ಜೆಂಟ್ ಆಗಿದ್ದಾರೆ, ಭವಿಷ್ಯಗಳಿಗೆ ಬಂದವ್ರೆ. ನೀನ್ ಸಂಪಾದನೆ ಮಾಡು ಅಂತೀಯಲ್ಲ, ಇವಾಗ ಸಂಪಾದನೆ ಮಾಡ್ಕೊಂಡ್ ಬರ್ತೀನಿ, ಉಣ್ಕೊಂಡೋಗು ಅಂತೀಯಲ್ಲ. ನೀನ್ ಉಣ್ತಾ ಇಲ್ಲ, ನಾನು ಬರ್ತೀನಿ. ರೀ, ನೀವ್ ಬರೋಷ್ಟ್ರಲ್ಲಿ ಮುದ್ದೆ ಆರೋಗುತ್ತೆ, ಉಣ್ಕೊಂಡೋಗಿ. ಮುದ್ದೆ ಆರೋಗ್ಯ ತಲೆ ಗಂಟಾಕೋ. ನಿಮ್ಮ ಅವನ ಹಳೆ ಕಾಲ ತಂದ್ರೆ ಏನೋ ಅಂದ್ರೆ ನಮ್ಮ ಅವ್ವನ ಅವರೇ ಕಾಳು ತಂದು ಅಂತೀಯ. ಹಲೋ ಸಿಸ್ಟರ್, ಎಂತ ಚಂದ ಹೊಡಿತಿದೀಯ ಮಾರಾಯ್ತಿ ನೀನು. ಸಮ ಬಾರಿಸವನಿಗೆ ಹೇಳ್ತೀನಿ. ಪೂಜೆ ಮಾಡಲಿಕ್ಕೆ ಬಂದು ಎಣ್ಣೆ ಹಾಕುವುದಾ? ನನ್ನ ಹೆಸರು ಹೇಳಿ ಮುಂಡೆ ಬಿಸಿಯಾಗುವವರೆಗೂ ಬಾರಿಸು ತಂಗಿ. ಅದು ಮುಂಡೆ ಎಲ್ಲ ಮೈ ಸನ್, ಮಂಡೆ. ಅಯ್ಯಪ್ಪ, ಅಯ್ಯೋ. ಅವಂತಿಕಾ, ಏನು ಕಾಲೇ ನಿಂದು? ದಿನಕ್ಕೆ ಒಂದು ಸಲ ಆದ್ರೂ ಈ ನಿನ್ ಕಾಲಿಗೆ ಈ ದೇಹ ಸ್ಪರ್ಶ ಆಗದೆ ಇಲ್ಲ. ದಿನಕ್ಕೆ ಅರ್ಧನೇ ಇಲ್ಲೇನೆ. ಅಯ್ಯೋ, ನಡ ಮುರಿದೋಯ್ತು ಏನೋ. ಅಪ್ಪ, ಎಲ್ಲ ನೋವುಗಳಿಗೂ ಸಾರ ಏನದು. ಜೈ ಪಾತಾಳ ಭೈರವಿ.